ಜೊತೆಯಲ್ಲಿ ಧಾರಾವಾಹಿ ನಟಿ ಅಪೂರ್ವ ಶ್ರೀ ಅವರ ಮಗಳು ರಾಜಿ ಚಿಕ್ಕವರಿದ್ದಾಗಲೇ ಗಂಡನ ಬಿಟ್ಟಿದ್ದರು. ಅವರು ಎಂದೂ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲವಂತೆ. ರೆಮೋ ಕೂಡ ಪತಿಯಿಂದ ದೂರ ಆಗಿದ್ದಾರೆ. ಮಗಳಿಗೆ ವಜ್ರ ಎಂದು ಹೆಸರಿಟ್ಟಿದ್ದಾರೆ. ಅವರೇ ಏಕಾಂಗಿಯಾಗಿ ಮಗಳನ್ನ ಬೆಳೆಸಿದ್ದಾರೆ. ನಮ್ಮಮ್ಮ ಸೂಪರ್ ಸ್ಟಾರ್ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಜಾನ್ವಿ ಅವರು ಇತ್ತೀಚೆಗೆ ಪತಿ ಕಾರ್ತಿಕ್ ಅವರಿಂದ ದೂರ ಆಗಿದ್ದಾರೆ. ಜಾನ್ವಿ ಹಾಗೂ ಕಾರ್ತಿಕ್ ಅವರಿಗೆ ಗ್ರಂಥ್ ಎಂಬ ಮಗನಿದ್ದಾನೆ. ಈಗ ಅವರು ಮಗನನ್ನ ಏಕಾಂಗಿಯಾಗಿ ಬೆಳೆಸುತ್ತಿದ್ದಾರೆ. ದೀಪಿಕಾ ಅವರಿಗೆ ಮಗ ಇದ್ದು ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿದ್ದಾರೆ. ಹಿರಿಯ ನಟಿ ಎಂಎಸ್ ಲಕ್ಷ್ಮೀ ದೇವಿ ಅವರ ಮೊಮ್ಮಗಳು ಇವರು. ದೀಪಿಕಾ ಶರಣ್ ಅವರ ಪತಿ ಕಳೆದ ವರ್ಷ ಹೃದಯಾಘಾತದಿಂದ ತೀರಿಕೊಂಡರು. ಅವರಿನ್ನೂ ಪತಿಯ ಅಗಲಿಕೆಯ ನೋವಿನಿಂದ ಹೊರಬಂದಿಲ್ಲ. ಪದ್ಮಜಾ ರಾವ್ ಅವರು ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದಾರೆ. ಅವರ ಮಗ ಸಂಜೀವ್ ಅವರು ಅನಿಮಲ್ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ದಮಯಂತಿ ನಾಗರಾಜ್ ಅವರ ಪತಿ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಇವರಿಬ್ಬರ ದಾಂಪತ್ಯ ತುಂಬಾ ಚೆನ್ನಾಗಿತ್ತಂತೆ. ಇವರಿಗೆ ಅವಳಿ ಮಕ್ಕಳಿವೆ, ಒಂದು ಗಂಡು ಮತ್ತು ಒಂದು ಹೆಣ್ಣು. ಚೈತ್ರ ಹಳ್ಳಿಕೆರೆ ಅವರು ಪತಿ ಬಾಲಾಜಿಯಿಂದ ವಿಚ್ಛೇದನ ಪಡೆದಿದ್ದಾರೆ. ಇವರಿಬ್ಬರು ಮಾಧ್ಯಮದ ಮುಂದೆ ತಮ್ಮ ಮನಸ್ತಾಪ ಹೇಳಿಕೊಂಡಿದ್ದರು. ಚೈತ್ರ ಅವರ ಮಾಜಿ ಪತಿ ಬಾಲಾಜಿ ಮೈಸೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳ ಜೊತೆ ಚೈತ್ರ ವಾಸ ಮಾಡುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.